ಒಂದೇ ಪುಡಿಯಲ್ಲಿ 2 ಥರ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ಒಂದು ಇನ್‌ಸ್ಟಂಟ್ ಆಗಿ ನಾವು ನ್ಯಾಚುರಲ್ ಆಗಿ ಹೇರ್ ಕಲರ್‌ನ ರೆಡಿ ಮಾಡ್ಕೋಬಹುದು. ಈಸಿಯಾಗಿ ಕಲರ್‌ನ ರೆಡಿ ಮಾಡಿ ಹಾಕೋಬಹುದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವು ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಮನೆಯಲ್ಲೇ ಕುಟ್ಟಿ ಪುಡಿ ಮಾಡ್ಕೊಂಡಿರುವ ಅರಿಶಿನ ಪುಡಿನ ತಗೊಂಡಿದ್ದೀನಿ. ಆದಷ್ಟು ನ್ಯಾಚುರಲ್ ಆಗಿರುವ ಅರಿಶಿಣನ ತಗೊಳ್ಳಿ. 3 ಟೀ ಸ್ಪೂನು ಅರಿಶಿನ ಪುಡಿ ತಗೊಂಡಿದ್ದೀನಿ. ಅರಿಶಿನ ನೀವು ಎಷ್ಟು ಬೇಕೋ ಅಷ್ಟು ತಗೋಬಹುದು. ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ಸ್ಟಂಟ್ ಕಾಫಿ ಪುಡಿನ ಹಾಕ್ಕೊಂಡಿದ್ದೀನಿ. ಇನ್ಸ್ಟಂಟ್ ಕಾಫಿ ಪುಡಿ ಇಲ್ಲ ಅಂದರೆ ನಾರ್ಮಲ್ ಆಗಿರುವ ಕಾಫಿ ಪುಡಿನ ಕೂಡ ತಗೋಬಹುದು. ಆದರೆ ಸ್ವಲ್ಪ ನೈಸ್ ಆಗಿರುವ ಪುಡಿನ ತಗೊಳ್ಳಿ. ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಪುಡಿ ಮತ್ತು ಕಾಫಿ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈ ಅರಿಶಿನ ಮತ್ತು ಕಾಫಿ ಪುಡಿನ ನಿಧಾನಕ್ಕೆ ಹುರ್ಕೋಬೇಕು. ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು. ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನಿಧಾನಕ್ಕೆ ಈ ಪುಡಿ ಕಪ್ಪಾಗ್ತಾ ಬರುತ್ತೆ. ಜಾಸ್ತಿಯಾಗಿ ಹೈ ಫ್ಲೇಮಲ್ಲಿ ಹುರ್ಕೋಬಾರ್ದು. ಆದಷ್ಟು ನಿಧಾನಕ್ಕೆ ಉರಿಯಲ್ಲಿಟ್ಕೊಂಡು ಈ ಪುಡಿನ ರೆಡಿ ಮಾಡ್ಕೋಬೇಕು. ನೀವು ಎಷ್ಟು ನಿಧಾನಕ್ಕೆ ಹುರ್ಕೊಳ್ತೀರೋ ಕಲರ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಬೇಗ ಇದು ಕಪ್ಪಾಗುತ್ತೆ ಅರಿಶಿನ ಮತ್ತು ಕಾಫಿ ಪುಡಿ. ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಪಾತ್ರೆಯಲ್ಲಿ ಮಾಡ್ಕೋಬೋದು. ಕಬ್ಬಿಣದಲ್ಲಿ ಮಾಡಿಕೊಂಡ್ರೆ ಬೇಗ ಅದು ಕಪ್ಪಾಗುತ್ತೆ. ಅದರಿಂದ ನಿಧಾನಕ್ಕೆ ಹುರ್ಕೋಬೇಕು. ಒಂದೇ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು. ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ಹುರ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ಹೇರ್ ಕಲರ್ ರೆಡಿ ಮಾಡ್ಕೋಬೋದು. 2 ಐಟಮ್ ಬಳಸಿ ನಾವು ನ್ಯಾಚುರಲ್ ಆಗಿ ಇನ್ಸ್ಟಂಟ್ ಹೇರ್ ಕಲರ್‌ನ ನಾವು ರೆಡಿ ಮಾಡ್ಕೋಬೋದು. ನಾವೆಲ್ಲಾದ್ರೂ ಹೋಗಬೇಕು ಅಂದಾಗೆಲ್ಲ ತಕ್ಷಣ ಈ ಕಲರ್‌ನ ನಾವು ಯೂಸ್ ಮಾಡ್ಬೋದು. ಇವಾಗ ಹುರ್ಕೊಂಡು ಆಗಿದೆ. ಆ ಪುಡಿ ಕೂಡ ತಣ್ಣಗೆ ಆದಮೇಲೆ ನಾನು ಮಿಕ್ಸಿ ಜಾರಲ್ಲಾದರೂ ಕೂಡ ಪುಡಿ ಮಾಡ್ಕೋಬೋದು. ಇಲ್ಲ ಈ ಥರ ಒಂದು ಕುಟಾಣಿಗೆ ಹಾಕಿ ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕು ಅಷ್ಟನ್ನು ತಗೊಂಡು ಫಸ್ಟು ಪುಡಿ ಮಾಡ್ಕೊಳ್ಳಿ. ನೈಸಾಗಿ ಪುಡಿ ಮಾಡ್ಕೋಬೇಕು. ನೈಸಾಗಿ ನೀವು ಗಂಧಾಲ ಯಾವ ಥರ ಇರುತ್ತೋ ಆ ಥರ ಪುಡಿ ಆಗಬೇಕು ಇದು. ಇವಾಗ ನೈಸಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾವು ತಕ್ಷಣ ರೆಡಿ ಮಾಡಿ ಹಾಕೋಬೋದು. ಆದರೆ ಇದು ನ್ಯಾಚುರಲ್ ಆಗಿ ಕಪ್ಪಾಗಲ್ಲ. ಇನ್ಸ್ಟೆಂಟ್ ಆಗಿ ದಿಢೀರಾಗಿ ನಾವೆಲ್ಲರೂ ಹೋಗಬೇಕು ಅಂದರೆ ಹಾಕೋಬೋದು. ಈ ಥರ ಪುಡಿನ ರೆಡಿ ಮಾಡಿಕೊಂಡು ಇವಾಗ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ನೈಸಾಗಿರಬೇಕು. ತುಂಬ ಆಗಿರಬೇಕು. ಆವಾಗಲೇ ಚೆನ್ನಾಗಾಗೋದು. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ನಿಮಗೆ ಎಷ್ಟು ಬೇಕು ಅಷ್ಟು ಪುಡಿನ ಹಾಕ್ಕೊಳ್ಳಿ. ನಾನು ಒಂದು 1.5 ಟೇಬಲ್ ಸ್ಪೂನಷ್ಟು ಪುಡಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದು ತೆಳ್ಳಗಾಗಿ ಕಲಿಸ್ಕೋಬಾರ್ದು. ತೆಳ್ಳಗೆ ಕಲಿಸ್ಕೊಂಡ್ರೆ ಹಾಕ್ಕೊಳಕ್ಕಾಗಲ್ಲ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಅಪ್ಲೈ ಮಾಡ್ಕೋಬೇಕು. ಇದನ್ನು ನಿಮಗೆ ನಿಮ್ಮ ಬಿಳಿ ಕೂದಲು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಹಾಕಿ ಚೆನ್ನಾಗಿ ನಿಧಾನಕ್ಕೆ ಹಾಕಿಬಿಟ್ಟು ಒಂದು ಬಾಚಣಿಕೆಯಲ್ಲಿ ಬಾಚಿಕೊಂಡ್ರೆ ಎಲ್ಲ ಕೂದಲು ಕಪ್ಪಾಗುತ್ತೆ. ಇದನ್ನು ನೀವು ಶಾಂಪು ಹಾಕಿ ತೊಳೆದ್ರೆ ಮಾತ್ರ ನಿಮಗೆ ಕಲರು ಹೋಗೋದು. ಇದನ್ನು ನಾವೆಲ್ಲರೂ ಹೋಗಬೇಕು ಅಂದರೆ ದಿಢೀರಾಗಿ ಈ ಥರ ರೆಡಿ ಮಾಡಿ ಹಾಕೋಬೋದು. ಮತ್ತೆ ಬಂದು ಕ್ಲೀನಾಗಿ ಹೇರ್‌ನ ವಾಶ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬೆಡ್ಡಿಗೆಲ್ಲ ಆಗುತ್ತೆ. ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡ್ಕೋಬೇಕು. ಕೂದಲೆಲ್ಲಿ ಬಿಳಿ ಕೂದಲಿರುತ್ತೆ ಅಲ್ಲಿಗೆ ಮಾತ್ರ ಈ ಥರ ಹಾಕ್ಕೊಳ್ಳಿ. ನೋಡಿ ಇವಾಗ ನೀರು ಹಾಕಿ ಕೂಡ ತೋರಿಸ್ತೀನಿ. ಬರೀ ನೀರು ಹಾಕಿ ತೊಳ್ಕೊಂಡ್ರೆ ನಿಮಗೆ ಈ ಕಲರ್ ಹೋಗೋಲ್ಲ. ಶಾಂಪು ಹಾಕಿ ತೊಳೆದ್ರೆ ಮಾತ್ರನೇ ಹೋಗೋದು. ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಆಗುತ್ತೆ ಅಂತ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಆದರೆ ಹಾಕ್ಕೊಂಡು ಮತ್ತೆ ಅದನ್ನು ವಾಶ್ ಮಾಡ್ಕೋಬೇಕು. ಇಲ್ಲ ಅಂದರೆ ಬೆಡ್ಡಿಗೆಲ್ಲ ಆಗುತ್ತೆ ಕಲರು. ಸಡನ್ನಾಗಿ ಎಲ್ಲಾದ್ರು ದಿಢೀರಂತ ಹೋಗಬೇಕು ಅಂದರೆ ಈ ಥರ ಕಲರ್‌ನ ಅಪ್ಲೈ ಮಾಡ್ಕೋಬೋದು. ನೀರು ಹಾಕಿ ಉಜ್ಜಿದ್ರು ಕೂಡ ಹೋಗಲ್ಲ ಕಲರು. ನೋಡಿ ಎಷ್ಟು ಉಜ್ಜಿದ್ರು ಕೂಡ ಹೋಗ್ತಾ ಇಲ್ಲ. ಮತ್ತೆ ಇದನ್ನು ಹೇರ್ ಕಲರ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ದೊಡ್ಡ ಪತ್ರೆ ಎಲೆ ತೊಗೊಂಡಿದ್ದೀನಿ. ಕರ್ಪೂರದ ಎಲೆ.
ಇದನ್ನ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ತಲೆಯಲ್ಲಿ ಇಚ್ಚಿಂಗ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ನಾವು ದೊಡ್ಡಪತ್ರೆ ಎಲೆನ ಹಾಕೊಳ್ಳೋದ್ರಿಂದ ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಇದನ್ನ ಒಂದು 10 ಎಲೆ ತಗೊಂಡಿದ್ದೀನಿ. ಎಲೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಇಲ್ಲ ಮಿಕ್ಸಿ ಮಾಡು ಕೂಡ ಹಾಕೋಬಹುದು. ರುಬ್ಬಿಟ್ಟು ಕೂಡ ಹಾಕೋಬಹುದು. ನಾನು ಹಾಗೇನೆ ಈ ಬಾಣಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಪ್ರೆಸ್ ಮಾಡ್ಕೊಂಡು ಕಿವುಚ್ಕೊಳ್ತಾ ಇದ್ದೀನಿ. ಆ ನೀರೆಲ್ಲ ರಸ ಎಲ್ಲ ಬಿಡಬೇಕು. ಅದಕ್ಕೇನೆ ನಾನು ಫ್ಲಾಕ್ಸ್ ಸೀಡ್‌ನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನು ಫ್ಲಾಕ್ಸ್ ಸೀಡ್‌ನ ಹಾಕ್ಕೊಂಡಿದ್ದೀನಿ. ಫ್ಲಾಕ್ಸ್ ಸೀಡ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಇವಾಗ ಒಂದು 5 ರಿಂದ 6 ನಿಮಿಷ ತನಕ ಕುದಿಸ್ಕೊಂಡಿದ್ದೀನಿ. ಒಳ್ಳೆ ಚೆನ್ನಾಗಿ ಅದ್ರದ್ದು ರಸ ಎಲ್ಲ ಬಿಟ್ಟಿರುತ್ತೆ. ಇವಾಗ ಅದನ್ನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಫಿಲ್ಟರ್ ಮಾಡ್ಕೊಂಡು ಇದನ್ನ ತಣ್ಣಗಾಗಕ್ಕೆ ಬಿಡಬೇಕು. ಒಂದು 5 ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ. ಕಲರ್ ನೋಡ್ತಾ ಇರ್ಬೋದು ಕಲರ್ ಕೂಡ ಯಾವ ಥರ ಬಂದಿದೆ ಅಂತ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ತಲೆಯಲ್ಲಿ ಇಚ್ಚಿಂಗ್ ಅದೆಲ್ಲ ಬರೋದಿಲ್ಲ. ಇವಾಗ ನಾನು ಕಬ್ಬಿಣದ ಬಾಣಲಿ ತಗೊಂಡಿದ್ದೀನಿ. ಅದಕ್ಕೆ ನಾನು ಮೆಹಂದಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಮೆಹಂದಿ ಪುಡಿನ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಕತ್ತಾ ಪುಡಿನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಕತ್ತಾ ಪುಡಿ ನಿಮಗೆ ನ್ಯಾಚುರಲ್ ಆಗಿ ಹೇರ್ ಕಪ್ಪಾಗ್ತಾ ಬರುತ್ತೆ. ಅದರಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ. ಮತ್ತೆ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅರಿಶಿನ ಮತ್ತೆ ಕಾಫಿ ಪುಡಿನ ನಾನು ಹುರಿದು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನ್ಯಾಚುರಲ್ ಆಗಿ ನಿಮಗೆ ಕಲರ್ ಆಗುತ್ತೆ. ಎಲ್ಲನೂ ಕೂಡ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಏನು ನಾನು ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಲಿಕ್ವಿಡು, ಆ ಲಿಕ್ವಿಡನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಹಾಕ್ಕೊಂಡು ನೋಡಿ ನಿಮಗೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ರಫ್ ಆಗಲ್ಲ. ನಾವು ಬರೀ ಮೆಹಂದಿ ಎಲ್ಲ ಹಾಕಿದಾಗ ಕೂದಲು ರಫ್ ಆಗುತ್ತೆ. ಅದರಿಂದ ನೀವು ಈ ಥರ ಲಿಕ್ವಿಡ್ ರೆಡಿ ಮಾಡಿ ಹಾಕ್ಕೊಂಡು ನೋಡಿ. ಕೂದಲು ರಫ್ ಆಗಲ್ಲ, ಕೂದಲು ಸಾಫ್ಟ್ ಆಗುತ್ತೆ. ನಾವು ಫ್ಲಾಕ್ಸ್ ಸೀಡ್ ಎಲ್ಲ ಹಾಕ್ಕೊಂಡಿರೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ಈ ಕಲರ್ ಬರುತ್ತೆ ನಿಮಗೆ. ಇದನ್ನ ತಲೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ತುಂಬ ಡಾರ್ಕ್ ಆಗಿ ಬರುತ್ತೆ. ಇದನ್ನ ನೀವು ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಇವಾಗ ಮಕ್ಕಳಿಗೆಲ್ಲ ಜಾಸ್ತಿಯಾಗಿ ಬಿಳಿ ಕೂದಲು ಕಾಣಿಸ್ಕೊಳ್ಳುತ್ತೆ. ಅವರು ಕೂಡ ಯೂಸ್ ಮಾಡ್ಬೋದು. ಇದನ್ನ ನೀವು ವಾರದಲ್ಲಿ ಒಂದ್ಸರಿ ಮಾಡ್ತಾ ಬನ್ನಿ. ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಕಾಣಿಸ್ಕೊಳ್ಳೋದೇ ಇಲ್ಲ. ಇದನ್ನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ರೆಡಿ ಮಾಡ್ಕೋಬೋದು. ಇದನ್ನ ತಕ್ಷಣ ಮಾಡಿ ಹಾಕೋಬೋದು. ಮಾಡಿ ಇಡಬೇಕು ಅಂತಲೇ ಇಲ್ಲ. 10 ನಿಮಿಷ ಬಿಟ್ಟು ನಾನು ತಲೆಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಕಾಣ್ತಾ ಇದೆ ಅಂತ. ನಾನು ಸ್ವಲ್ಪನೇ ಮೆಹಂದಿ ಪುಡಿ ಕೂಡ ಹಾಕ್ಕೊಂಡಿರೋದು. ಫುಲ್ ನಾನು ಕೂದಲಿಗೆಲ್ಲ ಅಪ್ಲೈ ಮಾಡಿಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂದಲಿಗೆ ಹಾಕ್ಕೊಳ್ಳುವಾಗ ತಲೆಯಲ್ಲಿ ಒಂಚೂರು ಎಣ್ಣೆ ಇರಬಾರ್ದು. ಆವಾಗಲೇ ನಿಮಗೆ ಕಲರ್ ಕೂಡ ಚೆನ್ನಾಗಿ ಬರೋದು. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಹಾಕ್ಕೊಂಡು 2 ಗಂಟೆ ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಕಲರ್ ಆಗಿದೆ. ಥ್ಯಾಂಕ್ ಯು.